ದಿವಿತ್, ದರ್ಶನ್ ಎಷ್ಟು ವರ್ಷಗಳ ಬಳಿಕ ಅವ್ರ ತಾಯಿ ಭೇಟಿಯಾಗಿದ್ದಾರೆ ಹೇಳಿ? ಸುಮಾರು ಎಷ್ಟು ವರ್ಷಗಳ ಬಳಿಕ ಎಷ್ಟು ದಿನಗಳ ಬಳಿಕ? ಎಷ್ಟು ವರ್ಷಗಳ ಬಳಿಕ? ನನ್ನ ಪ್ರಕಾರ ಒಂದು 10 ವರ್ಷ. 7 ವರ್ಷಗಳ ಬಳಿಕ ಭೇಟಿಯಾಗಿರೋದು. ನಿನ್ನೆ ದರ್ಶನ್ ಅವರ ತಾಯಿ ದರ್ಶನ್ನ ಭೇಟಿ ಆದ ಮೇಲೆ ರಿಲ್ಯಾಕ್ಸ್ ಆಗಿದ್ದಾರೆ. ತಾಯಿ ಪತ್ನಿಯ ಭೇಟಿಯ ಬಳಿಕ ದರ್ಶನ್ ಇನ್ನಷ್ಟು ರಿಲ್ಯಾಕ್ಸ್ ಆಗಿರೋದು. ಬರೋಬ್ಬರಿ 20 ನಿಮಿಷಗಳ ಕಾಲ ಮಗನ ಜೊತೆಗೆ ತಾಯಿ ಚರ್ಚೆಯನ್ನ ಮಾಡಿರೋದು. ಪುತ್ರ ದರ್ಶನ್ಗೆ ಈ ಸಂದರ್ಭದಲ್ಲಿ ಬುದ್ಧಿವಾದ ಹೇಳುವಂತಹ ಕೆಲಸ ಆಗಿದೆ. ತಾಯಿ ಮಗನನ್ನ ನೋಡಿ, ಮಗನು ತಾಯಿಯನ್ನ ನೋಡಿ ಭಾವುಕರಾಗಿದ್ದಾರೆ. ಈ ವಿಚಾರದಲ್ಲಿ ನನಗೆ ತುಂಬಾ ನೋವಾಗಿದೆ. ತಾಯಿ ಮೀನಾ ಬಳಿ ಈ ರೀತಿ ದರ್ಶನ್ ಭಾವುಕವಾಗಿ ಮಾತಾಡಿರೋದು, ನಮ್ಮ ಟೈಮ್ ಸರಿ ಇಲ್ಲ ಅಂತಾನು ಹೇಳಿರೋದು. ಈ ಸಂದರ್ಭದಲ್ಲಿ ತಾಯಿ ಹೇಳಿದಂತಹ ಧೈರ್ಯಕ್ಕೆ ಮಗ ರಿಲ್ಯಾಕ್ಸ್ ಆಗಿದ್ದಾರೆ. ತಾಯಿ ಪತ್ನಿಯ ಭೇಟಿಯ ಬಳಿಕ ಒಂದು ರೀತಿ ಸಮಾಧಾನವಾಗಿದ್ದಾರೆ ದರ್ಶನ್. ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ದರ್ಶನ್ ಭೇಟಿಯಾಗಿ ಪ್ರತ್ಯೇಕ ಕೊಠಡಿ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಸಹ ಕೈದಿಗಳ ಎದುರುಗಡೆ ಭೇಟಿಯಾಗೋಕೆ ಸರಿ ಇರೋದಿಲ್ಲ. ಹೀಗಾಗಿ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನ ಮಾಡಿ ಪ್ರತ್ಯೇಕ ಕೊಠಡಿಯಲ್ಲಿ ದರ್ಶನ್ ಇರಿಸಿ ಅಲ್ಲಿಗೆ ದರ್ಶನ್ ತಾಯಿ ಮೀನಾ ತೂಗುದೀಪ್, ಹಾಗೇನೆ ದರ್ಶನ್ ಸಹೋದರ ದಿನಕರ್, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಒಬ್ಬ ಸಂಬಂಧಿಕರು ಒಟ್ಟು 4 ಜನ ನಿನ್ನೆ ಭೇಟಿಯಾಗಿ 20 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನವೀನ್. ಈಗ ಫೋನ್ ಸಂಪರ್ಕದಲ್ಲಿ ನವೀನ್, ಗಮನಿಸ್ತಾ ಇದ್ವಿ ನಿನ್ನೆ ಯಾವ ರೀತಿಯ ಒಂದು ಬೆಳವಣಿಗೆ ಪರಪ್ಪನ ಅಗ್ರಹಾರದಲ್ಲಿ ನಡೆದಿತ್ತು ಅಂತ ಹೇಳಿ. ಈ ರೀತಿಯ ಬೆಳವಣಿಗೆ ಅಂದ್ರೆ ತಾಯಿಯ ಭೇಟಿಯ ಬಳಿಕ ದರ್ಶನ್ ರಿಲ್ಯಾಕ್ಸ್ ಆಗಿದ್ದಾರೆ, ಒಂದು ರೀತಿ ಸಮಾಧಾನದ ಭಾವ ಅವರಲ್ಲಿ ಇದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿ ದರ್ಶನ್ ಇಂದಿಗೆ 11 ದಿನ ಕಳೆದಿರುವಂತದ್ದು. ಈ ಒಂದು 11 ದಿನದಲ್ಲಿ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಅವರ ತಾಯಿ ಮೀನಾ ತೂಗುದೀಪ್ ಹಾಗೂ ಸಹೋದರ ದಿನಕರ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಏನ್ ಭೇಟಿಯನ್ನ ಕೊಟ್ಟಿದ್ರು. ಭೇಟಿ ಕೊಟ್ಟು ಸುಮಾರು 20 ನಿಮಿಷಗಳ ಕಾಲ ಜೈಲಿನ ಒಳಗಡೆಯ ವಿಶೇಷ ಕೊಠಡಿ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ನಟ ಆಗಿರೋದ್ರಿಂದಾಗಿ ಅವರನ್ನ ಎಲ್ಲಾ ಕೈದಿಯಂತೆ ಸಾಮಾನ್ಯವಾಗಿ ಏನು ವಿಚಾರಣಾಧೀನ ಕೈದಿಗಳು ಗ್ಲಾಸ್ ಮುಂದೆ ನಿಂತು ಒಬ್ಬರಿಗೊಬ್ರು ಫೋನ್ ನಲ್ಲಿ ಮಾತಾಡ್ತಾರೆ. ಆ ರೀತಿ ಮಾತಾಡೋದಕ್ಕೆ ಅವಕಾಶ ಇರೋದಿಲ್ಲ ಜೈಲಿನಲ್ಲಿ. ಅವರಿಗೆ ಪ್ರತ್ಯೇಕ ಒಂದು ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲು ಏನಿರುತ್ತೆ ಅಲ್ಲಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸೋದಕ್ಕೆ ಜೈಲಿನ ಅಧಿಕಾರಿಗಳು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಹಾಗೂ ತಾಯಿ ಮೀನಾ ತೂಗುದೀಪ್ ಏನಿದ್ದಾರೆ ಅವರು ಹಲವಾರು ವರ್ಷಗಳಿಂದ ಇಬ್ರು ಕೂಡ ಅಷ್ಟೊಂದು ಮಾತನಾಡ್ತಿರಲಿಲ್ಲ. ಜೊತೆಗೆ 7 ವರ್ಷದ ನಂತರ ಅವರಿಬ್ರು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಮೀನಾ ತೂಗುದೀಪ್ ಅವರು ಭಾವುಕರಾಗಿ ಮಗನ ಜೊತೆ ಮಾತಾಡಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಅವರು ಅಷ್ಟೇ ಈ ಒಂದು ಘಟನೆಗಳೆಲ್ಲವನ್ನ ನೆನೆದು ಕೆಲವೊಂದು ಆಕಸ್ಮಿಕ ಘಟನೆಗಳು ನಡೆದು ಹೋಗಿದೆ, ನನ್ನ ಜೀವನದಲ್ಲಿ ನಡಿಬಾರ್ದೆಲ್ಲ ಕೆಲವೊಂದು ನಡೆದು ಹೋಗಿದೆ, ಅದನ್ನೆಲ್ಲವನ್ನ ಅನುಭವಿಸಬೇಕಾಗಿದೆ. ಆದ್ರೆ ನೀವು ಯಾರು ಇದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ, ಎಲ್ಲವನ್ನ ಸರಿಯಾಗಿ ಕೆಲವೇ ದಿನಗಳಲ್ಲಿ ನಾನು ಹೊರಗಡೆ ಬರ್ತೀನಿ ಅಂತ ಹೇಳಿ ಧೈರ್ಯವನ್ನ ತುಂಬಿದ್ರು. ಇದಾದ ಬಳಿಕ ಜೈಲಿಂದ ಹೊರಗಡೆ ಬರುವಾಗ್ಲೂ ಅಷ್ಟೇ ಸುಮಾರು ದೂರಗಳ ಕಾಲ ಏನು ಆ ಒಂದು ವಿಶೇಷ ಕೊಠಡಿಯಿಂದ ಭದ್ರತಾ ವಿಭಾಗದ ಬ್ಯಾರಾಕ್ ಬರುತ್ತೆ, ಆ ಬ್ಯಾರಾಕ್ ನ ಹೊರಭಾಗಕ್ಕೆ ಏನ್ ಬರ್ತಾರೆ ಅಲ್ಲಿವರೆಗೂ ಕೂಡ ತಾಯಿಯ ಕೈ ಹಿಡ್ಕೊಂಡಂದ್ರೆ ಮೀನು ತೂಗುದೀಪ್ ಅವರು ಇವಾಗಲೇ ಅವರಿಗೆ ಸಾಕಷ್ಟು ಏಜ್ ಆಗಿರೋದ್ರಿಂದ ಒಳಗಡೆಯೂ ಕೂಡ ಕಾರಿನಲ್ಲೇ ಕರ್ಕೊಂಡು ಹೋಗೋದಕ್ಕೂ ಕೂಡ ಮನವಿ ಮಾಡಿದ್ರು, ನಡೆಯೋದಕ್ಕೆ ಸಾಧ್ಯ ಆಗಿದೆ. ಅವ್ರನ್ನ ಕೈ ಹಿಡಿದುಕೊಂಡು ಹೊರಗಡೆ ಬಂದು ಬಿಟ್ಟಿದ್ರು. ಇದಾದ ಬಳಿಕ ಜೈಲಿನ ಮುಂಭಾಗದಲ್ಲೂ ಕೂಡ ಅವರು ಯಾರಿಗೂ ಏನು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ, ಹೊರಟು ಹೋಗಿದ್ದಾರೆ. ಆದ್ರೆ ದರ್ಶನ್ ಜೈಲಿನಲ್ಲಿ ಈಗಾಗಲೇ ಏನು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಏನು ಸದ್ದು ಆಗಿರೋದ್ರಿಂದ ಈಗಾಗಲೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಒಂದು ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು. ಇದಾದ ಬಳಿಕ ಏನು ಜೈಲು ಸೇರಿದ ನಂತರ ಅವರು ನಿನ್ನೆ ಕುಟುಂಬದ ಎಲ್ಲಾ ಅಂತಂದ್ರೆ ಅವರ ತಾಯಿ ಪತ್ನಿ ಎಲ್ಲರೂ ಕೂಡ ಒಟ್ಟಿಗೆ ಭೇಟಿ ನೀಡಿರೋದ್ರಿಂದ ಒಂದು ರೀತಿಯ ರಿಲ್ಯಾಕ್ಸ್ ಮೋಡ್ಗೆ ಹೋಗಿದ್ರು. ಜೊತೆಗೆ ಅವರ ಕೊಠಡಿಯ ಮುಂಭಾಗದಲ್ಲಿ ಜೈಲಿನ ಕ್ರೀಡಾಂಗಣ ಏನಿದೆ ಆ ಒಂದು ಕ್ರೀಡಾಂಗಣದಲ್ಲಿ ಕೈದಿಗಳು ಎಲ್ಲರೂ ಕೂಡ ವಾಲಿಬಾಲ್ ಆಡ್ತಾ ಇರುವ ಸಂದರ್ಭದಲ್ಲಿ ರಿಲ್ಯಾಕ್ಸ್ ಆಗಿ ಅವರು ಮ್ಯಾಚ್ ನ ನೋಡ್ಕೊಂಡು ಕೊಡ್ತಿದ್ರು ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಗೊತ್ತಾಗಿದೆ. ಶ್ರೀಪಾದ್ ಪಾಟೀಲ್, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ.